ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಿಚನಲ್ಲಿ ನಾವು ಮಾಡ್ತಾ ಇದ್ದೀವಿ ಫ್ರಾನ್ಸ್ ದಮ್ ಬಿರಿಯಾನಿ. ನಾವಿಲ್ಲಿ ಮೊದಲು ರೈಸ್ ಮಾಡ್ಕೊಬೇಕು. ರೈಸ್ಗೆ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಥರದ ಗರಂ ಮಸಾಲ ಹಾಕ್ಕೊಬೇಕು. ಚಕ್ಕೆ, ಲವಂಗ, ಸ್ಟಾರ್, ಮರಾಠಿ ಮೊಗ್ಗು, ಸೋಂಪು ಎಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಗೂ ಇದಕ್ಕೆ ಅರ್ಧ ನಿಂಬೆಹಣ್ಣು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನಾನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಇಲ್ಲಿ ನೀರಿಗೆ ಹಾಕ್ಕೊಳ್ಬೇಕು. ನೀರು ಕುದಿ ಬಂದಮೇಲೆ ನಾವು ಅಕ್ಕಿನ ಹಾಕ್ಕೊಳ್ಳೋಣ. ಅಕ್ಕಿನ ನಾನೊಂದು 15 ನಿಮಿಷ ಮುಂಚೆನೇ ನೆನೆಸಿಟ್ಟಿದ್ದೀನಿ, ಆವಾಗ ಸ್ವಲ್ಪ ಬೇಗ ಬೇಯುತ್ತೆ ಅಂತ. ಇಲ್ಲಿ ನಾನೊಂದು ಎಲೆ ಹಾಕ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಬಿರಿಯಾನಿ ಎಲೆ, ಕೆಲವರಿಗೆ ಗೊತ್ತಿರುತ್ತೆ. ಇದು ನಮ್ಮ ತೋಟದಲ್ಲಿ ಇದೆ, ಸೊ ಅದಕ್ಕೋಸ್ಕರ ಅದು ಹಾಕ್ತಿದ್ದೀನಿ. ಇದನ್ನು ನೀವು ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಬೋದು. ಈಗ ನೋಡಿ, ಇಲ್ಲಿ ನೀರು ಕುದೀತಾ ಇದೆ. ಈಗ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಒಂದು 90% ಬೇಯಬೇಕು. ಸೊ ಇಲ್ಲಿ ಅಕ್ಕಿ ಬೇಯ್ತಾ ಇರಲಿ, ಅಲ್ಲಿವರೆಗೂ ನಾವು ನೆಕ್ಸ್ಟ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 3 ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ನಾನು ಉದ್ದ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದು ಫ್ರೈ ಆಗಬೇಕು. ಇದು ಫ್ರೈ ಆಗೋವರೆಗೆ ನಾನಿಲ್ಲಿ ನೋಡಿ ಫ್ರಾನ್ಸ್ಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟಿದ್ದೀನಿ. ಇದ್ರ ಮಧ್ಯದಲ್ಲಿ ನಮ್ಮ ರೈಸ್ ಇಲ್ಲಿ ಆಗಿದೆಯಾ ಅಂತ ಕೂಡ ಚೆಕ್ ಮಾಡಬೇಕು. ತುಂಬ ಕುಕ್ ಆದರೆ ಆಮೇಲೆ ದಮ್ ಬಿರಿಯಾನಿ ಹೋಗಿ ಪಾಯಸ ಬಿರಿಯಾನಿ ಆಗೋಗ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇವಾಗ ರೈಸ್ ನಮ್ಮದು 90% ಆಗಿದೆ. ಈಗ ರೈಸ್ನ ನೀರಿಂದ ಸಪ್ರೇಟ್ ಮಾಡ್ಕೊಳ್ಬೇಕು. ಹಾಗೆ ಇಟ್ಟರೆ ಅದು ತುಂಬ ಓವರ್ ಕುಕ್ ಆಗಿಬಿಡುತ್ತೆ. ಹಾಗೆಯೇ ನಾವಿಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ವಲ್ಲ, ಇದರಲ್ಲಿ ನಾವು ಸುಮಾರಾಗಿ ಒಂದು 3/4% ಈರುಳ್ಳಿನ ತೆಗಿತಾ ಇದ್ದೀವಿ. ಇದು ನಮಗೆ ಲಾಸ್ಟ್ ಮ್ಯಾರಿನೇಟ್ ಮಾಡಲಿಕ್ಕೆ ಬೇಕು. ಸ್ವಲ್ಪ ಈರುಳ್ಳಿ ಇಟ್ಟು ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಲ್ಲೇ ಮಾಡಿರೋದು. ಇದ್ರ ಜೊತೆ ನಾವು 1 ಸ್ಪೂನ್ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಂಡಿದ್ವಿ, ಅದಕ್ಕೆ ಅದ್ರ ಕಲರ್ ಚೇಂಜ್ ಆಗಿದೆ. ಹಾಗೆ ಒಂದು ಟೊಮೆಟೊನ ಕೂಡ ಇಲ್ಲಿ ನಾವು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ. 2 ಉದ್ದ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಾ ಪೌಡ್ರು, ಸ್ವಲ್ಪ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋ ಫ್ರಾನ್ಸ್ನ ಇದನ್ನೆಲ್ಲ ಹಾಕಿ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇದ್ರ ಜೊತೆ ಒಂದು 1/4 ಕಪ್ಪಷ್ಟು ಮೊಸರು. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ರೈಸ್ನ ಸಪ್ರೇಟ್ ಮಾಡ್ಕೊಂಡಿದ್ವಿ ಅದನ್ನು ಇಲ್ಲಿ ನಾವು ಹಾಕ್ಕೊಳ್ತಾ ಇದ್ವಿ. ಫ್ರಾನ್ಸ್ ಏನು ತುಂಬ ಬೇಗ ಬೆಂದ್ಬಿಡುತ್ತೆ, ಅದು ಚಿಕನ್ ಥರ ಲೇಟಾಗಿ ಆಗಲ್ಲ. ಸೊ ಹಾಗಾಗಿ ನಾವು ಒಂದು 5 ನಿಮಿಷ ಕುಕ್ ಆಗಿದ ತಕ್ಷಣ ನಾವು ರೈಸ್ ಹಾಕಿದ್ವಿ. ಇದನ್ನ ಒಂದು 15 ಮಿನಿಟ್ಸ್ ಕ್ಲೋಸ್ ಮಾಡಬೇಕು. ಅದು ಕ್ಲೋಸ್ ಮಾಡಲಿಕ್ಕಿಂತ ಮುಂಚೆ ನಾವು ಗಾರ್ನಿಷಿಂಗ್ಗೆ ಕೊರಿಯಾಂಡರ್, ಮಿಂಟ್ ಹಾಗೂ ಆನಿಯನ್, ನಾವು ಅದೇನು ಫ್ರೈ ಮಾಡ್ತೀವಿ ಆನಿಯನ್, ತುಪ್ಪ ಹಾಗೂ ಕ್ಯಾಶ್ಯೂಸ್, ಇದಿಷ್ಟನ್ನು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಕ್ಯಾಶ್ಯೂಸ್ ಆ್ಯಂಡ್ ತುಪ್ಪ ಆಪ್ಷನಲ್. ಇಲ್ಲಿ ನೋಡ್ಬೋದು ನೀವು ನಮ್ಮ ಬಿರಿಯಾನಿ ಏನು ಸಖತ್ತಾಗಿದೆ, ಎಷ್ಟು ಉದ್ದುದ್ದಾಗಿದೆ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.